see the last part of your module 1. Next we have inter-process communication. That is one process in the ಇನ್ನೊಂದು process ಗೆ ಹೆಂಗೆ communication ಆಗುತ್ತೆ. How the communications takes place between the two process which are running ಆಗ್ತಿರೋ process ಮಧ್ಯ ಹೆಂಗೆ communication ಆಗುತ್ತೆ. So process within a system may be independent or cooperating. Independent ಅಂತ ಅಂದ್ರೆ like ಅದು ಇನ್ನೊಂದು process ಮೇಲೆ ಯಾವುದಕ್ಕೂ ಡಿಪೆಂಡ್ ಆಗಿರಲ್ಲ for data or some other thing. ಡೈರೆಕ್ಟ್ ಆಗಿ ಏನಾಗುತ್ತೆ ಸಿನ್ಸ್ ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಒನ್, ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಆ ಪ್ರೋಸೆಸ್ ಅದ್ರದ್ದು ಎಕ್ಸಿಕ್ಯೂಷನ್ ನ ಕಂಪ್ಲೀಟ್ ಮಾಡುತ್ತೆ ವಿತೌಟ್ ಎನಿ ಪ್ರಾಬ್ಲಮ್ ಆರ್ ಎನಿ ಇಂಟರಪ್ಟ್ಸ್ ಇನ್ ದ ಮಿಡಲ್. ಮಧ್ಯದಲ್ಲಿ ಎಕ್ಸಿಕ್ಯೂಷನ್ ಮಾಡುವಾಗ ಯಾವ ಪ್ರಾಬ್ಲಮ್ ಇಲ್ಲದೆ ಡೈರೆಕ್ಟ್ ಎಕ್ಸಿಕ್ಯೂಷನ್ ಮಾಡಿ ಇಟ್ ವಿಲ್ ಪ್ರೊವೈಡ್ ದ ರಿಸಲ್ಟ್ ಫಾರ್ ದ ಯೂಸರ್. ಬಟ್ ಅದೇನಾದ್ರೂ ಕೋಆಪರೇಟಿಂಗ್ ಅಂತ ಅಂದ್ರೆ ಇಫ್ ಇಟ್ ಇಸ್ ಆಫ್ ಡಿಪೆಂಡೆಂಟ್ ಟೈಪ್, ಡಿಪೆಂಡೆಂಟ್ ಅಂದ್ರೆ ಒಂದ್ ಪ್ರಾಸೆಸ್ ಇನ್ನೊಂದು ಪ್ರಾಸೆಸ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಅಂದ್ರೆ ದೆನ್ it has to do some type of communication in order to have the exchange of information. Communication ಮಾಡಿ information exchange ಮಾಡಾದ್ಮೇಲೆ then the both process or the process which is dependent on the other process will complete its execution. So that is the difference between the independent and the cooperating. Cooperating process can affect or be affected by the other process. Dependent process ಏನಾಗ್ಬಿಡುತ್ತೆ ಅದಕ್ಕೆ ಅದೇ ಎಫೆಕ್ಟ್ ಮಾಡ್ಕೊಬಹುದು, which means while execution ಆಗುವಾಗ ನಂಗೆ ಯಾವ್ದಾದ್ರು ಒಂದ್ ಡೇಟಾ ಬೇಕಾಗಿರತ್ತೆ, ಒಂದ್ ಫಂಕ್ಷನ್ ನ ಕಾಲ್ ಮಾಡಿರ್ತೀನಿ, ಅದ್ರದ್ದು ಫಂಕ್ಷನ್ ಅಡ್ರೆಸ್ ಎಲ್ಲೋ ಇರುತ್ತೆ. ಸೊ ಬೈ ದಟ್ ಟೈಮ್ ನಂದು ಏನಾಗತ್ತೆ ಎಕ್ಸಿಕ್ಯೂಷನ್ ಸ್ಟಾಪ್ ಆಗತ್ತೆ. ಅಥವಾ ಎಕ್ಸಿಕ್ಯೂಷನ್ ಮಾಡುವಾಗ ಯಾವ್ದಾದ್ರು ಒಂದು ಇಂಟರಪ್ಟ್ ನ ಅರೈಸ್ ಮಾಡಿದ್ರೆ, ಇಂಟರಪ್ಟ್ ಬಂದ್ರೆ ಅದಕ್ಕೆ ಸರ್ವಿಸ್ ರೂಟೀನ್ ನ ಕೊಡ್ಬೇಕು. ಆ ಟೈಮ್ ಅಲ್ಲೂ ಇಟ್ ಬಿಕಮ್ಸ್ ಅ ಡಿಪೆಂಡೆಂಟ್ ಒನ್. ಇಂಟರಪ್ಟ್ ಕಂಪ್ಲೀಟ್ ಆಗಿ ಅದ್ರ ಸರ್ವಿಸ್ ಅರೈಸ್ ಆಗೋವರೆಗೂ ಇಟ್ ಕ್ಯಾನ್ ನಾಟ್ ಕಂಪ್ಲೀಟ್ ಇಟ್ಸ್ ಎಕ್ಸಿಕ್ಯೂಷನ್ಸ್ ಆರ್ ಇಟ್ ಕ್ಯಾನ್ ಬಿ ಅಫೆಕ್ಟೆಡ್ ಬೈ ಅದರ್ ಪ್ರಾಸೆಸ್. ಯಾವ ತರ ಅಫೆಕ್ಟ್ ಆಗತ್ತೆ ಅಂದ್ರೆ ಇಫ್ ಇಟ್ ಇಸ್ ಡಿಪೆಂಡಿಂಗ್ ಆನ್ ದಟ್ ಪರ್ಟಿಕ್ಯುಲರ್ ಪ್ರೋಸೆಸ್, ಅಂದ್ರೆ ಯಾವ ಪ್ರೋಸೆಸ್ ಡೇಟಾನ ಕಳಿಸ್ಬೇಕೋ ಆ ಪ್ರೋಸೆಸ್ ನ ಅಫೆಕ್ಟ್ ಮಾಡಬಹುದು, ಇನ್ಕ್ಲೂಡಿಂಗ್ ಶೇರಿಂಗ್ ಆಫ್ ಡೇಟಾ. Sharing of data also is an important thing. Reasons for cooperating process. ಏನಕ್ಕೆ ನಾವು ಡಿಪೆಂಡೆಂಟ್ ಆಗಿರ್ತೀವಿ ಅಂತ ಅಂದ್ರೆ ಇನ್ಫಾರ್ಮೇಶನ್ ಶೇರಿಂಗ್. ಇನ್ ಆರ್ಡರ್ ಟು ಶೇರ್ ದ ಇನ್ಫಾರ್ಮೇಶನ್ ನ ಶೇರ್ ಮಾಡಕ್ಕೆ. ಕಂಪ್ಯೂಟೇಷನ್ ಸ್ಪೀಡ್ ಅಪ್ ಅಂದ್ರೆ ಒಂದೇ ಪ್ರೋಗ್ರಾಮ್ ನ ನಾನು ಮಲ್ಟಿಪಲ್ ಟಾಸ್ಕ್ ಆಗಿ ಡಿವೈಡ್ ಅಂದ್ರೆ ಚಿಕ್ಕ ಟಾಸ್ಕ್ ಆಗಿ ಡಿವೈಡ್ ಮಾಡಿ ಈ n ನಂಬರ್ ಆಫ್ ಪ್ರಾಸೆಸ್ ಗೆ ಕೊಡೋದ್ರಿಂದ ಅಲ್ಲಿ ಕನ್ಕರೆಂಟ್ ರೇಟ್ ಏನಾಗತ್ತೆ ಜಾಸ್ತಿ ಆಗತ್ತೆ. ಕನ್ಕರೆಂಟ್ ರೇಟ್ ಜಾಸ್ತಿ ಆಗಿದ್ರೆ ಕಂಪ್ಯೂಟೇಷನ್ ಏನಾಗತ್ತೆ ಬೇಗ ಆಗತ್ತೆ. ಸೊ ಇಟ್ ವಿಲ್ ಮೇಕ್ ದ ಕಂಪ್ಯೂಟೇಷನ್ ಇನ್ ಅ ಸ್ಪೀಡ್ ಮ್ಯಾನರ್. ಮಾಡ್ಯುಲಾರಿಟಿ ಅಂದ್ರೆ ಡಿವೈಡಿಂಗ್ ಇಂಟು ಮಾಡ್ಯೂಲ್ಸ್. ಅದು ಸಬ್ ಟಾಸ್ಕ್ ನಲ್ಲಿ ಮಾಡ್ಯೂಲ್ ಅಂತ ಹೇಳಿದ್ದಾರೆ. ಕನ್ವೀನಿಯನ್ಸ್ ಆಗಿ ಯೂಸ್ ಮಾಡಬಹುದು. ಯಾಕೆಂದ್ರೆ ಎವ್ರಿ ಪ್ರಾಸೆಸ್ ಕೆನ್ ನಾಟ್ ಬಿ ಅನ್ ಇಂಡಿಪೆಂಡೆಂಟ್ ಒನ್. ಎಲ್ಲ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ಬೇಕು ಅಂತ ಏನಿಲ್ಲ. ಸಮ್ ಟೈಮ್ ಆರ್ ಸಮ್ವೇರ್ ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸಮಥಿಂಗ್. ಇಟ್ ಈಸ್ ಆಲ್ಸೋ ಕಾಮನ್ ಥಿಂಗ್ ಇನ್ ಅವರ್ ರಿಯಲ್ ಲೈಫ್. ಸೊ ಆಸ್ we will depend on something in order to have something in our real life, in this system also the process will depend on something in order to get the data or the information in order to complete its execution. So it is a convenient method. So the cooperating process need the communication that is called as your inter-process communication. ಅಂದ್ರೆ one process ಇಂದ ಇನ್ನೊಂದು process ಮಧ್ಯ communication ಆಗ್ತಿರೋದ್ರಿಂದ we will say that it as inter-process communications. So in the inter-process communication we have two types of models, that is memory sharing, that is shared memory, and the other one is message passing. So these are the two models that comes under your inter-process communication. Let us see what is shared memory and message passing. Coming to this cooperating process. What is cooperating process? It is a dependent one. Independent process cannot affect or may be affected by the execution of another process. Independent process ಅಂದ್ರೆ ಆಲ್ರೆಡಿ ನಾನು ಹೇಳಿದೆ, ಅದು ಯಾವ್ದ್ರ ಮೇಲೂ ಡಿಪೆಂಡ್ ಆಗಿರಲ್ಲ, ಅದಕ್ಕೆ ಯಾವುದೇ ತರ ಎಫೆಕ್ಟ್ ಅಂದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅದು ಈಸಿಯಾಗಿ ಎಕ್ಸಿಕ್ಯೂಷನ್ ನ ಕಂಪ್ಲೀಟ್ ಮಾಡುತ್ತೆ. ಬಟ್ ಕೋಆಪರೇಟಿಂಗ್ ಪ್ರಾಸೆಸ್ ಅಂದ್ರೆ ಆಸ್ ಇಟ್ ಡಿಪೆಂಡ್ಸ್, ಬೇರೆ ಪ್ರಾಸೆಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಇಟ್ ವಿಲ್ ಬಿ ಅಫೆಕ್ಟೆಡ್ ಆರ್ ಇಟ್ ಕ್ಯಾನ್ ಬಿ ಅಫೆಕ್ಟೆಡ್ ಬೈ ದ ಎಕ್ಸಿಕ್ಯೂಷನ್ ಆಫ್ ಅನದರ್ ಪ್ರಾಸೆಸ್. And the advantages of this cooperation process are
As we have seen already in the previous slides, it is of information sharing, computation speed, and modularity and the convenience. So this is how the message passing and the shared memory architecture look like. Let us see in detail about this figure and also about this topic in the next slides. Let us see what is the shared memory model. That is the first type of your inter-process communication model. As the area of memory ಅಂದ್ರೆ ನಾವು ಏನ್ ಮಾಡ್ತೀವಿ, ಮೇನ್ ಮೆಮೊರಿನಲ್ಲಿ ಒಂದಷ್ಟು ಜಾಗನ ಶೇರ್ಡ್ ಮೆಮೊರಿ ಆಗಿ ಕನ್ವರ್ಟ್ ಮಾಡಿ ಎಲ್ಲಾ ಪ್ರೋಸೆಸ್ ಆ ಮೆಮೊರಿನ ಆಕ್ಸೆಸ್ ಮಾಡೋ ತರ ನಾವು ಪರ್ಮಿಷನ್ ನ ಕೊಟ್ಟಿರ್ತೀವಿ. ಪರ್ಮಿಷನ್ ನ ಕೊಟ್ಟಾಗ ದೇ ಆಕ್ಸೆಸ್ ದ ಡೇಟಾ ವೆನ್ ಎವರ್ ದೇ ರಿಕ್ವೈರ್. ಯಾವಾಗ ಬೇಕು ಅವಾಗ ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿ ಆ ಡೇಟಾನ ಆಕ್ಸೆಸ್ ಮಾಡಿ ದೆನ್ ದೇ ಕಂಪ್ಲೀಟ್ ದರ್ ಎಕ್ಸಿಕ್ಯೂಷನ್ ಸೊ ದಟ್ ಅವರು ಆ ಡೇಟಾನ ಮಾಡಿಫೈಯೂ ಕೂಡ ಮಾಡಬಹುದು. So accessing that particular area is like communicating with the other process also. So that is using a method called as shared memory method. The communication is under the control of the users. Andre ee communication na nav en shared memory model use madkondo we are communicating, that should be controlled by the user process. Our process user ಎಷ್ಟು process na create ಮಾಡ್ತೀಯಾನೋ ಅವರೇ the process is the responsible one, not the operating system. And here major issue is to provide the mechanism that will allow ಒಂದು ಏನಪ್ಪ issue ಅಂತ ಅಂದ್ರೆ the actions should be synchronized. The action should be synchronized when they access the shared memory. So synchronization ಇರಬೇಕು. ಲೈಕ್ ಅವ್ರು ಯಾವಾಗ ಆಕ್ಸೆಸ್ ಮಾಡ್ತಾರೆ, ಯಾವಾಗ ಮಾಡಿಫಿಕೇಶನ್ ಮಾಡ್ತಾರೆ ಆ ಟೈಮಲ್ಲಿ the actions what they are performing on the shared memory should be a synchronized one. So here in this diagram we have a process A and process B. So we have two processes which is both where both are accessing the shared memory area. So this is how the shared memory communication works. Where we have one problem, for example, that is your producer consumer problem. ಅಂದ್ರೆ ಪ್ರೊಡ್ಯೂಸರ್ ಏನ್ ಪ್ರೊಡ್ಯೂಸ್ ಮಾಡ್ತಾನೆ ಅದನ್ನ ಕನ್ಸ್ಯೂಮರ್ ಏನ್ ಮಾಡ್ಬೇಕು. ಲೈಕ್ ಪ್ರೊಡ್ಯೂಸರ್ ಪ್ರೊಡ್ಯೂಸಸ್ ದಿ ಡೇಟಾ ಆರ್ ದ ಸರ್ವಿಸಸ್ ಆರ್ ಇನ್ಫಾರ್ಮೇಶನ್. ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡ್ತೀಯಾನೆ ಅಂತ ಅಂದ್ರೆ ಅವ್ನ್ ಒಂದ್ ಕಸ್ಟಮರ್ ಇರ್ಲೇಬೇಕು. ಆ ಕಸ್ಟಮರ್ ಏನ್ ಮಾಡ್ತಾನೆ ಅದನ್ನ ಕನ್ಸ್ಯೂಮ್ ಮಾಡ್ತಾನೆ. ಅಂದ್ರೆ he will consume those services or the information that has been produced by your producer. ಸೊ ಇದು ಯಾವ ತರ ಆಯ್ತು ಅಂತ ಅಂದ್ರೆ ಲೈಕ್ ಅವ್ನ್ ಪ್ರೊಡ್ಯೂಸ್ ಮಾಡ್ತಾ ಇರ್ತಾನೆ, ನಾವು ಕನ್ಸ್ಯೂಮ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಎಲ್ಲಾದ್ರೂ ಒಂದ್ ಪರ್ಟಿಕ್ಯುಲರ್ ಆಗಿ ಅವ್ನ್ ಸ್ಟೋರ್ ಮಾಡ್ತಾ ಬರ್ಬೇಕು. ಅವ್ನ್ ಏನ್ ಇನ್ಫಾರ್ಮೇಶನ್ ನ ಪ್ರೊಡ್ಯೂಸ್ ಮಾಡ್ತಿರ್ತಾನೋ ಅದನ್ನ ಒಂದು ಮೆಮೊರಿ ಲೊಕೇಶನ್ ಅಲ್ಲಿ ಸ್ಟೋರ್ ಮಾಡ್ತಾ ಇರ್ಬೇಕು. ಆ ಮೆಮೊರಿ ಲೊಕೇಶನ್ ಅನ್ನ ಈ ಕನ್ಸ್ಯೂಮರ್ ಆಕ್ಸೆಸ್ ಮಾಡ್ಕೊಂಡ್ರೆ he'll get those information on the services. ಸೊ ಈ ಪ್ರಾಬ್ಲಮ್ ನ ಓವರ್ಕಮ್ ಮಾಡಕ್ಕೆ we have a method called as by making use of shared memory communication thing. ಅದನ್ನ ಯೂಸ್ ಮಾಡ್ಕೊಂಡು we can overcome this problem. ಪ್ರೊಡ್ಯೂಸರ್ ಏನ್ ಪ್ರೊಡ್ಯೂಸ್ ಮಾಡ್ತಾನೋ ಅದನ್ನ ಶೇರ್ಡ್ ಮೆಮೊರಿನಲ್ಲಿ ಸ್ಟೋರ್ ಮಾಡಿದ್ರೆ ಕನ್ಸ್ಯೂಮರ್ ಏನ್ ಮಾಡ್ತಾನೆ ಆ ಶೇರ್ಡ್ ಮೆಮೊರಿನಲ್ಲಿ ಏನ್ ಡೇಟಾ ಬೇಕೋ ಅಥವಾ ಇನ್ಫಾರ್ಮೇಶನ್ ಬೇಕೋ ಅದನ್ನ ಆಕ್ಸೆಸ್ ಮಾಡ್ತಾನೆ. ಸೊ ಫಾರ್ ದಿಸ್ ಪ್ರಾಬ್ಲಮ್ we have the solution as shared memory system, where the producer can or the two types of buffers can be used, where we have two types of buffers are the unbounded buffer and the bounded buffer. Unbounded buffer ಅಂದ್ರೆ ಅದಕ್ಕೆ ಸೈಜ್ ಲಿಮಿಟ್ ಇಲ್ಲ, ಬಟ್ ಬೌಂಡೆಡ್ ಬಫರ್ ಅಲ್ಲಿ ಸೈಜ್ ಲಿಮಿಟ್ ಇರುತ್ತೆ. ನಾವು ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಆ ಬಫರ್ ಸೈಜ್ ನ ಫಿಕ್ಸ್ ಮಾಡಿರ್ತೀವಿ. ಸೊ ದಟ್ ಇಸ್ ಯೋರ್ ಬೌಂಡೆಡ್ ಬಫರ್. ಕಮಿಂಗ್ ಟು ದಿ ಅನ್ಬೌಂಡೆಡ್ ಬಫರ್, ಪ್ಲೇಸ್ ಇಸ್ ನೋ ಪ್ರಾಕ್ಟಿಕಲ್ ಲಿಮಿಟ್ ಆನ್ ದಿ ಸೈಜ್ ಆಫ್ ದ ಬಫರ್. ಅಂದ್ರೆ ಅದಕ್ಕೆ ಯಾವ ಲಿಮಿಟ್ ಇರಲ್ಲ ಬಫರ್ ಸೈಜ್ ಮೇಲೆ. ಬಟ್ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಕನ್ಸ್ಯೂಮರ್ ವಿಲ್ ಬಿ ವೇಟಿಂಗ್. ಕನ್ಸ್ಯೂಮರ್ ವೇಟ್ ಮಾಡ್ತಾ ಇರ್ತಾನೆ. ಏನಕ್ಕೆ ವೇಟ್ ಮಾಡ್ತಾ ಇರ್ತಾನೆ? ಪ್ರೊಡ್ಯೂಸರ್ ಏನಾದ್ರೂ ಹೊಸ ಇನ್ಫಾರ್ಮೇಶನ್ ನ ಅಲ್ಲಿ ಸ್ಟೋರ್ ಮಾಡ್ಯಾನ. ಸೊ ಕನ್ಸ್ಯೂಮರ್ ವಿಲ್ ಬಿ ವೇಟಿಂಗ್, ಬಟ್ ಪ್ರೊಡ್ಯೂಸರ್ ಅಲ್ಲಿ ಯಾವ್ದಕ್ಕೂ ವೇಟ್ ಮಾಡಂಗಿಲ್ಲ. ಯಾಕೆ ಅಂದ್ರೆ ದ ಸ್ಟೋರೇಜ್ ಇಸ್ ನಾಟ್ ಲಿಮಿಟೆಡ್. ಅಂದ್ರೆ ಆ ಬಫರ್ ಲಿಮಿಟ್ ಇಲ್ಲ ಅನ್ನೋದ್ರಿಂದ ಅವ್ನ್ ಎನ್ ನಂಬರ್ ಆಫ್ ಸರ್ವಿಸಸ್ ಅಥವಾ ಇನ್ಫಾರ್ಮೇಶನ್ ನ ಕೀಪ್ ಆನ್ ಕಂಟಿನ್ಯೂಸ್ ಆಗಿ ಪ್ರೊಡ್ಯೂಸ್ ಮಾಡ್ತಿರ್ಬೋದು. ಬಟ್
ಕನ್ಸ್ಯೂಮರ್ ಏನ್ ಮಾಡ್ಬೇಕು, ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡೋವರೆಗೂ ವೇಟ್ ಮಾಡ್ಬೇಕು. And next we have bounded buffer. Bounded buffer ಅಲ್ಲಿ we have seen that we have studied that it is of a fixed size. Fixed size ಅಂದ್ರಿಂದ ಇಲ್ಲೇನಾಗತ್ತೆ, consumer must wait if the buffer is empty. Buffer empty ಇದ್ರೆ ಮಾತ್ರ consumer wait ಮಾಡ್ತಾನೆ, ಇಲ್ಲ ಅಂತ ಅಂದ್ರೆ ಏನ್ ಮಾಡ್ತಾನೆ, he will access the information which are present in the buffer. But the producer must wait. Producer will wait ಮಾಡ್ಬೇಕು. ನಮ್ಗೆ ಅನ್ಬೌಂಡೆಡ್ ಬಫರ್ ಅಲ್ಲಿ ಕನ್ಸ್ಯೂಮರ್ ಪ್ರೊಡ್ಯೂಸರ್ ವೇಟ್ ಮಾಡ್ತಿರ್ಲಿಲ್ಲ, ಅವ್ನು ಜಸ್ಟ್ ಪ್ರೊಡ್ಯೂಸ್ ಮಾಡ್ತಿದ್ದ, ಬಫರ್ ಅಲ್ಲಿ ಸ್ಟೋರ್ ಮಾಡ್ತಿದ್ದ. ಬಟ್ ಬೌಂಡೆಡ್ ಅಲ್ಲಿ ಸೈಜ್ ಲಿಮಿಟ್ ಇರೋದ್ರಿಂದ ಬಫರ್ ಫುಲ್ ಆಗ್ಬಿಟ್ರೆ ಪ್ರೊಡ್ಯೂಸರು ವೇಟ್ ಮಾಡ್ಬೇಕು ಅಂಟಿಲ್ ದ ಬಫರ್ ಬಿಕಮ್ಸ್ ಎಂಟಿ ಆಗೋವರೆಗೂ ಪ್ರೊಡ್ಯೂಸರ್ ವೇಟ್ ಮಾಡ್ಬೇಕು. ಅದೇ ಬಫರ್ ಎಂಟಿ ಇದೆ ಅಂತ ಅಂದ್ರೆ ಕನ್ಸ್ಯೂಮರ್ ವೇಟ್ ಮಾಡ್ಬೇಕು. ಸೊ ದೀಸ್ ಆರ್ ದಿ 2 types of buffers that can be used. Next, let us see the second model, that is your message passing model. In this message passing model, one process in the ಇನ್ನೊಂದು process ಗೆ communication ಆಗುತ್ತೆ, and the communication should be synchronized. ಕರೆಕ್ಟ್ ಆಗಿ ಒಂದು ಆರ್ಡರ್ ಅಲ್ಲಿ ಮಾಡಿ ನಾವು ಪ್ರಾಸೆಸ್ ನ ಸಿಂಕ್ರನೈಸೇಷನ್ ಮಾಡ್ಕೊಬೇಕು. ಮೆಸೇಜ್ ಸಿಸ್ಟಮ್ process communicate with each other without restoring or to shared variables. ಇಲ್ಲಿ ಯಾವುದೇ shared memory ಅಥವಾ shared data ಯಾವ ತರನೂ ಬರಲ್ಲ. They'll communicate with the different process, where the inter-process communication facility provides 2 operations. ಒಂದು send, ಇನ್ನೊಂದು receive. ಏನಪ್ಪಾ ಅಂತ ಅಂದ್ರೆ send ಅಂತ ಅಂದ್ರೆ ನನ್ಗೆ ಏನಾದ್ರೂ ಡೇಟಾ ಬೇಕಂದ್ರೆ ಒಂದು ಮೆಸೇಜ್ ನ ಕಳಿಸ್ತೀನಿ, ಐ ವಿಲ್ ಸೆಂಡ್ ಇಟ್ ಸೊ ದಟ್ ನನಗೆ ಈ ಡೇಟಾ ಬೇಕು ಅಥವಾ ಈ ಇನ್ಫಾರ್ಮೇಶನ್ ಬೇಕು ಅಂತ ನೆಕ್ಸ್ಟ್ ಪ್ರಾಸೆಸ್ಗೆ ಕಳಿಸ್ತೀನಿ. ಇನ್ ದ ಸೇಮ್ ವೇ ರಿಸೀವಿಂಗ್ ಅಥವಾ ನನಗೆ ಈ ರಿಸೀವಿಂಗ್ ಮೆಸೇಜ್ ಅಲ್ಲಿ ಏನಾಗಿರುತ್ತೆ, ಆ ಡೇಟಾನ ನಾನು ರಿಸೀವ್ ಮಾಡ್ಕೋತೀನಿ. ಸೊ ಸೆಂಡ್ ಏನ್ ಮಾಡ್ತೀನಿ, ಐ ವಿಲ್ ಸೆಂಡ್ ಅ ಮೆಸೇಜ್ ಟು ದ ಪ್ರಾಸೆಸ್ ಬಿ. ನಂಗೆ ಯಾವ ಪ್ರಾಸೆಸ್ ಇಂದ ಡೇಟಾ ಬೇಕಾಗಿರುತ್ತೋ ಅದ್ರನ್ನ ಆ ಪ್ರಾಸೆಸ್ಗೆ ಏನ್ ಮಾಡ್ತೀನಿ, ಒಂದು ಡೇಟಾನ ಸೆಂಡ್ ಮಾಡ್ತೀನಿ. ಅಥವಾ ರಿಸೀವ್ ಏನಾದ್ರೂ ನಂಗೆ ಒಂದು ಮೆಸೇಜ್ ಬಂದಿದೆ ಅಂದ್ರೆ ರಿಸೀವ್ ಅ ಮೆಸೇಜ್ ಫ್ರಮ್ ಅ ಪ್ರಾಸೆಸ್ ಕ್ಯೂ ಆರ್ ಪಿ, ವೇರ್ and the message size is either fixed or variable. ಮೆಸೇಜ್ ಸೈಜ್ ಫಿಕ್ಸ್ಡ್ ಅಂದ್ರೆ ನಾನು ಮುಂಚೆನೆ ಅಸೈನ್ ಮಾಡಿರ್ಬೋದು, ಇಷ್ಟು ಸೈಜ್ ಅಲ್ಲೇ ಇರ್ಬೇಕು ಮೆಸೇಜ್, ಅಥವಾ ಇಟ್ ಕುಡ್ ಬಿ ವೇರಿಯಬಲ್ ಅಂದ್ರೆ ಇಟ್ ಕ್ಯಾನ್ ಬಿ ಚೇಂಜಿಂಗ್. ದಿಸ್ ಇಸ್ ಯುವರ್ process A and process B communication. ಅಂದ್ರೆ process A ಏನು ಮೆಸೇಜಸ್ ನ ಇಲ್ಲಿ ಕ್ಯೂ ಅಲ್ಲಿ ಸ್ಟೋರ್ ಮಾಡ್ತಾ ಬರ್ಬೋದು, ಅಂಡ್ process B ನು ನಿಮ್ಗೆ ಇಲ್ಲಿ ಮೆಸೇಜ್ ನ ಸ್ಟೋರ್ ಮಾಡ್ತಾ ಬರ್ತಿರ್ಬೋದು. ಸೊ ಈ ಮೆಸೇಜ್ ಕ್ಯೂ ಅಲ್ಲಿ ಏನಾಗುತ್ತೆ, ಯಾವ ಮೆಸೇಜ್ ಯಾವ ಪ್ರಾಸೆಸ್ ಬಂದಿರುತ್ತೋ ಆ ಪ್ರಾಸೆಸ್ ಆ ಮೆಸೇಜ್ ನ ತಗೊಂಡು ಇಟ್ ವಿಲ್ ಆಕ್ಸೆಸ್ ದಟ್ ಮೆಸೇಜ್, ಅಂಡ್ ಆ ಮೆಸೇಜ್ ಅಲ್ಲಿ ಏನಿರುತ್ತೋ ಆ ಇನ್ಫಾರ್ಮೇಶನ್ ಪ್ರಕಾರ ಇಟ್ ವಿಲ್ ಐದರ್ ಸೆಂಡ್ ದ ಡೇಟಾ ಆರ್ ಇಟ್ ವಿಲ್ do what has been written in that message. ಆ ಮೆಸೇಜ್ ಅಲ್ಲಿ ಏನಿರುತ್ತೋ ಅದನ್ನ ಪರ್ಫಾರ್ಮ್ ಮಾಡುತ್ತೆ. So this is about your inter-process communication, and it is the second model, that is your message passing. And in this message passing we have 2 types. ಒಂದು direct or indirect communication ಆದ್ರೂ ಆಗ್ಬೋದು, ಅಥವಾ synchronous asynchronous communication ಆದ್ರೂ ಆಗಿರ್ಬೋದು, and we have atomic or non or explicit buffering ಆದ್ರೂ ಆಗಿರ್ಬೋದು. So there are 3 kinds, that is either direct or indirect, and we have next one is synchronous or asynchronous. The last one is buffering type. Let us see the first type, direct and indirect message. Before going to that, let us see an example here. If a process P and Q wish to communicate, ಏನಾದ್ರೂ ಎರಡು ಪ್ರಾಸೆಸ್ ಕಮ್ಯುನಿಕೇಶನ್, ಇವಾಗ ನನ್ನ ಹತ್ರ ಒಂದು ಪ್ರಾಸೆಸ್ P ಇದೆ, ಇನ್ನೊಂದು ಇಲ್ಲಿ ಪ್ರಾಸೆಸ್ Q ಇದೆ. ಸೊ ಈ ಪ್ರಾಸೆಸ್ ಮತ್ತೆ ಈ ಪ್ರಾಸೆಸ್ ಏನಾದ್ರೂ ಕಮ್ಯುನಿಕೇಶನ್ ಮಾಡಬೇಕು ಅಂತ ಇದ್ರೆ ವಾಟ್ ಅಂಡ್ ಆಲ್ ದ ಕಂಡೀಷನ್ಸ್ ಆರ್ ದ ಇನ್ಫಾರ್ಮೇಶನ್ಸ್ ದಟ್ ಆರ್ ರಿಕ್ವೈರ್ಡ್. ಫಸ್ಟ್ ಏನಾಗ್ಬೇಕು, ಅದೆರಡರ ಮಧ್ಯೆ ಈ ತರ ಒಂದು ಲಿಂಕ್ ಕ್ರಿಯೇಟ್ ಆಗ್ಬೇಕು. ಲಿಂಕ್ ಕ್ರಿಯೇಟ್ ಆದ್ಮೇಲೆ ಇದು ಸೆಂಡ್ ಅಥವಾ ರಿಕ್ವೆಸ್ಟ್ ಮೆಸೇಜ್ ನ ಇದು ಅಥವಾ ಪಿ ಆರ್ ಕ್ಯೂ ಗೆ ಸೆಂಡ್ ಮಾಡಬಹುದು. ಇಂಪ್ಲಿಮೆಂಟೇಶನ್ ಹೆಂಗೆ, ಇಂಪ್ಲಿಮೆಂಟೇಶನ್ ಇಶ್ಯೂಸ್ ಆರ್ ದ ಪ್ರಾಬ್ಲಮ್ ಆಫ್ ಇಂಪ್ಲಿಮೆಂಟಿಂಗ್ ದಿಸ್ ಮೆಸೇಜ್ ಟೈಪ್ ಮಾಡೆಲ್ ಏನಪ್ಪಾ ಅಂದ್ರೆ ಲಿಂಕ್ ಎಸ್ಟಾಬ್ಲಿಷ್ ಆಗಿದ್ಯಾ ಇಲ್ವಾ ಅಂತ ಒಂದು.
ಲಿಂಕ್ ಎರಡು ಪ್ರಾಸೆಸ್ ಮಧ್ಯನೇ ಇದೆಯಾ ಅಥವಾ ಇನ್ನೊಂದು ಆರ್ ಅನ್ನೋ ಪ್ರಾಸೆಸ್ ಮಧ್ಯನೂ ಇದೆಯಾ. ಸೊ ಇವಾಗ ಪಿ ಏನಾಗಿದೆ ಇಲ್ಲಿ, ಪಿ ಹ್ಯಾಸ್ ಬಿನ್ ಲಿಂಕ್ಡ್ ವಿತ್ ದಿ ಟೂ ಅದರ್ ಪ್ರಾಸೆಸ್ ದಟ್ ಇಸ್ ಪಿ ಕ್ಯೂ ಅಂಡ್ ಆರ್. So if it is linked with more than two process, or how many links can be there for every pair of communicating process. ಅಂದ್ರೆ ಇದು ಕಮ್ಯುನಿಕೇಟ್ ಮಾಡ್ತಿದೆ ಅಂದ್ರೆ ಈ ಪಿ ಗೆ ಇನ್ನ ಎಷ್ಟು ಎಕ್ಸ್ಟ್ರಾ ಲಿಂಕ್ಸ್ ಇರ್ಬೋದು, ಎಕ್ಸ್ಟ್ರಾ ಪ್ರಾಸೆಸ್ ಜೊತೆ ಲಿಂಕ್ ಆಗಿರ್ಬೋದು. ದಟ್ ಇಸ್ ದ ಕ್ವಶನ್. ವಾಟ್ ಇಸ್ ದ ಕೆಪಾಸಿಟಿ ಆಫ್ ಅ ಲಿಂಕ್? ಅಂದ್ರೆ ನಾನು ಈ ಡೇಟಾನ ಪಾಸ್ ಮಾಡ್ತಿದ್ದೀನಲ್ವಾ, ಯಾವ ರೇಟ್ ಅಲ್ಲಿ, ಯಾವ ಡೇಟಾ ರೇಟ್ ಅಲ್ಲಿ ನಾನು ಡೇಟಾನ ಕಮ್ಯುನಿಕೇಟ್ ಮಾಡಬೇಕು. ಬಿಕಾಸ್ ಸೈಜ್ ಆಫ್ ಅ ಮೆಸೇಜ್ ದಟ್ ದ ಲಿಂಕ್ ಕ್ಯಾನ್ ಅಕಾಮಡೇಟ್ ಫಿಕ್ಸ್ಡ್ ಆರ್ ವೇರಿಯಬಲ್. ಅಂದ್ರೆ ಆ ಮೆಸೇಜ್ ಸೈಜ್ ನ ಫಿಕ್ಸ್ ಮಾಡ್ಬಿಟ್ರೆ ಆ ಡೇಟಾ ಏನಾದ್ರೂ ಜಾಸ್ತಿ ಆಗಿದ್ರೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇಫ್ ಇಟ್ ಇಸ್ ಅ ವೇರಿಯಬಲ್ ಅಂತ ಅಂದ್ರೆ ಲೈಕ್ ಅದಕ್ಕೆ ಎಕ್ಸ್ಟ್ರಾ ಅನ್ನೆಸೆಸರಿ ಸ್ಟೋರೇಜ್ ನು ಅದು ತಗೋಬಹುದು. ಸೊ ಇಟ್ ಕುಡ್ ಬಿ ಐದರ್ ಫಿಕ್ಸ್ಡ್ ಆರ್ ವೇರಿಯಬಲ್. ಸೊ ದಟ್ ಈಸ್ ಆಲ್ಸೋ ಆನ್ ಇಶ್ಯೂ. Is a link is unidirectional or bidirectional? Link unidirectional ಅಂತ ಅಂದ್ರೆ ಈ ಪಿ ಮತ್ತೆ ಕ್ಯೂ ಅಂದ್ರೆ ಒಂದೇ ಡೈರೆಕ್ಷನ್. ಇವಾಗ ಪಿ ಗೆ ಏನಾದ್ರು ಡೇಟಾ ಬೇಕಿರತ್ತೆ ಅಂತ ಅಂದ್ರೆ ಇದು ಯೂನಿಡೈರೆಕ್ಷನ್ ಅಂದ್ರೆ ಒಂದೇ ಡೈರೆಕ್ಷನ್ ಅಲ್ಲಿ ಡೇಟಾ ಹೋಗ್ತಾ ಇರುತ್ತೆ. ಬೈ ಡೈರೆಕ್ಷನ್ ಅಂದ್ರೆ ಎರಡನ್ನೂ ಒಂದೇ ಲಿಂಕ್ ಅಲ್ಲಿ ಕಮ್ಯುನಿಕೇಟ್ ಮಾಡಬಹುದು. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ your unidirectional and the bidirectional. So these are the some of the implementation issues that has to be taken care while implementing this message passing model. While implementing this communication link, what are the things that has to be taken care? Coming to the physical resources, that is your shared memory, hardware bus and the network. So these are the three things that has to be taken care. Coming to this logical one, as I have told already, there are three types of message passing, that is direct or indirect, synchronous or asynchronous. The last one is your atomic or explicit. So these are the things that has to be taken care. Let us see what is direct communication. Direct communication ಅಲ್ಲಿ ಏನಾಗುತ್ತೆ ಅಂದ್ರೆ ಅದ್ ಯಾವ ಪ್ರಾಸೆಸ್ ಜೊತೆ ಕಮ್ಯುನಿಕೇಟ್ ಮಾಡತ್ತೋ ಅದಕ್ಕೆ ಎಕ್ಸ್ಪ್ಲಿಸಿಟ್ ಆಗಿ ಅಲ್ಲಿ ಪ್ರಾಸೆಸ್ ನೇಮ್ ನ ಹಾಕ್ಬಿಟ್ಟಿರತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಪ್ರಾಸೆಸ್ ನೇಮ್ ವಿಲ್ ಬಿ ಸೆಂಟ್ ಎಕ್ಸ್ಪ್ಲಿಸಿಟ್ಲಿ, ಅಥವಾ ಅದನ್ನ ಎಕ್ಸ್ಪ್ಲಿಸಿಟ್ ಆಗಿ ಹೇಳಿರುತ್ತೆ ನಾನು ಈ ಪ್ರಾಸೆಸ್ ಜೊತೆನೆ ನಾನು ಕಮ್ಯುನಿಕೇಟ್ ಮಾಡ್ಬೇಕಂತ. ಫಾರ್ ಎಕ್ಸಾಂಪಲ್ ಹಿಯರ್ ವಿ ಹ್ಯಾವ್ ಅ ಸೆಂಡ್ ಮೆಸೇಜ್. ಸೆಂಡ್ ಮೆಸೇಜ್ ಅಲ್ಲಿ ಏನಾಗ್ತಾ ಇದೆ, ಪಿ ಕಾಮಾ ಮೆಸೇಜ್. ಇದೇನಾಗ್ತಾ ಇದೆ, ಸೆಂಡ್ ಅ ಮೆಸೇಜ್ ಟು ಅ ಪ್ರಾಸೆಸ್. ನಾವು ಜಸ್ಟ್ ಸೆಂಡ್ ಮೆಸೇಜ್ ಅಂತ ಯೂಸ್ ಮಾಡಿದ್ರೆ ಒಂದ್ ಯಾವ್ದೋ ಪ್ರಾಸೆಸ್ಗೆ ಮೆಸೇಜ್ ಹೋಗ್ತಿದೆ ಅಂತ ಹೇಳ್ಬೋದಿತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ, ಪಿ ಅನ್ನೋ ಪ್ರಾಸೆಸ್ಗೆನೆ ಮೆಸೇಜ್ ನ ಸೆಂಡ್ ಮಾಡಿ ಅಂತ ಎಕ್ಸ್ಪ್ಲಿಸಿಟ್ ಆಗಿ ಇಟ್ ಇಸ್ ಗಿವಿಂಗ್ ದ ನೇಮ್ ಆಫ್ ದ ಪ್ರಾಸೆಸ್. ಇನ್ ದ ಸೇಮ್ ವೇ ಇಫ್ ಐ ಕನ್ಸಿಡರ್ ರಿಸೀವರ್ also explicitly provide the receiver name. Receive a message from process Q. ಅಂದ್ರೆ ಆ ಕ್ಯೂ ಪ್ರಾಸೆಸ್ ಇಂದ ಒಂದ್ ಮೆಸೇಜ್ ನ ರಿಸೀವ್ ಮಾಡ್ಬೇಕು ಅಂತ ಹೇಳುತ್ತೆ. ವಾಟ್ ಆರ್ ದ ಪ್ರಾಪರ್ಟೀಸ್? ಸೊ a link will be established automatically between every pair of the process. Every pair of the process ಮಧ್ಯ ಲಿಂಕ್ ಆಟೋಮ್ಯಾಟಿಕ್ ಆಗಿ ಎಸ್ಟಾಬ್ಲಿಷ್ ಆಗತ್ತೆ. And a link will be associated with exactly two process. Extra process ಜೊತೆ ಲಿಂಕ್ ಇರಲ್ಲ. ಒನ್ ಪೇರ್ ಅಂದ್ರೆ ಎರಡು ಪ್ರಾಸೆಸ್ ಮಾತ್ರ ಲಿಂಕ್ ಆಗಿರುತ್ತೆ. ಅಂಡ್ ಬಿಟ್ವೀನ್ ಈಚ್ ಪೇರ್ ದೇರ್ ಎಕ್ಸಿಸ್ಟ್ ಎಕ್ಸಾಕ್ಟ್ಲಿ ಒನ್ ಲಿಂಕ್. ಆ ಪೇರ್ ಅಲ್ಲಿ ಒಂದ್ ಲಿಂಕ್ ಮಾತ್ರ ಇರುತ್ತೆ. ಅಂಡ್ ದ ಲಿಂಕ್ ಮೇ ಬಿ ಯೂನಿಡೈರೆಕ್ಷನಲ್, ಬಟ್ ಯೂಶುವಲಿ ಇಟ್ ವಿಲ್ ಬಿ ಆಫ್ ಬೈಡೈರೆಕ್ಷನಲ್ ಮೆಥಡ್. ನಾವು ಆಕ್ಚುಲಿ ಬೈಡೈರೆಕ್ಷನಲ್ ಯೂಸ್ ಮಾಡ್ತೀವಿ, ಬಟ್ ಇಟ್ ಕುಡ್ ಬಿ ಆಫ್ ಅ unidirectional also. Next we have indirect communication. Indirect communication anta andre the messages are sent and received from the mailboxes or ports. Mailboxes can be viewed abstractly as an object into which messages can be placed by the process and from which the messages can be removed. ಮೆಸೇಜ್ ಬಾಕ್ಸ್ ಅಂದ್ರೆ ಇವಾಗ ನಾವು ಪೋಸ್ಟ್ ಆಫೀಸ್ ತರ ಪೋಸ್ಟ್ ಬಾಕ್ಸ್ ತರ ಅನ್ಕೋಬಹುದು. ಮೆಸೇಜಸ್ ಏನ್ ಮಾಡುತ್ತೆ, ಡೈರೆಕ್ಟ್ ಆಗಿ ಅದು ಮೇಲ್ ಬಾಕ್ಸ್ ಸೆಂಡ್ ಮಾಡುತ್ತೆ. ಅಥವಾ ಪೋರ್ಟ್ಸ್ ಏನಿರುತ್ತೋ ಅದನ್ನ ನಾವು ಯೂಸ್ ಮಾಡ್ಕೊಬಹುದು. ನಂಗೆ ಏನಾದ್ರೂ ಒಂದ್ ಮೆಸೇಜ್ ಬೇಕು ಅಂತ ಅಂದ್ರೆ ಅಲ್ಲಿಗೆ ಮೇಲ್ ಬಾಕ್ಸ್ ಸೆಂಡ್ ಮಾಡಿರ್ತೀನಿ. ಅಥವಾ ರಿಸೀವ್ ಮಾಡ್ಬೇಕು ಅಂದ್ರೆ ಅಲ್ಲಿ ಬಂದಿರೋ ಮೆಸೇಜಸ್ ಅಲ್ಲಿ ನಾನು ಒಂದ್ ಮೆಸೇಜ್ ನಂಗೆ ಯಾವ್ದು ಬಂದಿರುತ್ತೋ ಅದನ್ನ ನಾನು ರಿಸೀವ್ ಮಾಡ್ತೀನಿ. ಈಚ್ ಮೇಲ್ ಬಾಕ್ಸ್ ಹ್ಯಾಸ್ ಅ ಯೂನಿಕ್ ಐಡಿ. ಒಂದ್ ಮೇಲ್ ಬಾಕ್ಸ್ ಗೆ ಒಂದ್ ಐಡಿ ಇರುತ್ತೆ. And process can communicate only if they share a mailbox. ಅಂದ್ರೆ
ಎರಡು ಪ್ರೋಸೆಸ್ ಏನಾದ್ರೂ ಮೇಲ್ ಬಾಕ್ಸ್ ನ ಶೇರ್ ಮಾಡ್ತಿದೆ ಅಂತ ಅಂದ್ರೆ ದೆನ್ ದೇ ಕ್ಯಾನ್ ಹ್ಯಾವ್ ದಿ communication. So property of this communication link ಏನಪ್ಪಾ ಅಂತ ಅಂದ್ರೆ link established only if the process share a common mailbox. ಅಂದ್ರೆ ಇವಾಗ P ಮತ್ತೆ Q ಈ ಎರಡು processಗೂ ನಾನು ಇಲ್ಲಿ ಒಂದು ಮೇಲ್ ಬಾಕ್ಸ್ ಇರುತ್ತೆ. If it is attached or if it is linked with particular mail box. ಈ ಮೇಲ್ ಬಾಕ್ಸ್ ಅಂದ್ರೆ ಇದೆರಡೂನು ಈ ಮೇಲ್ ಬಾಕ್ಸ್ ಗೆ ಲಿಂಕ್ ಆಗಿದೆ and this mail box is common to your P process and a Q process. ಈ ತರ ಕಾಮನ್ ಮೇಲ್ ಬಾಕ್ಸ್ ಇದ್ರೆ ಮಾತ್ರ I can have a link between these two process. A link may be associated with many process, but ನಾವು ಡೈರೆಕ್ಟ್ ಕಮ್ಯುನಿಕೇಶನ್ ಅಲ್ಲಿ ಒಂದೇ ಪೇರ್ ಅಲ್ಲಿ ಹೇಳ್ತಾ ಇದ್ವಿ and ಒಂದೇ ಲಿಂಕ್ ಇರ್ಬೇಕಂತ ಹೇಳ್ತಾ ಇದ್ವಿ. ಅಸೋಸಿಯೇಟೆಡ್ ವಿತ್ ಓನ್ಲಿ ಒನ್ ಪೇರ್ ಆಫ್ ಪ್ರಾಸೆಸ್ ಅಂತ, ಬಟ್ ಇಲ್ಲಿ n ನಂಬರ್ ಆಫ್ ಪ್ರಾಸೆಸ್ ಜೊತೆ ನನಗೆ ಲಿಂಕ್ ಇರ್ಬೋದು ಅಂತ ಹೇಳ್ತಾ ಇದೆ. and each pair of process may share several communication link. ಅದಕ್ಕೆ ಎಷ್ಟು ಲಿಂಕ್ಸ್ ಬೇಕು ಅಷ್ಟು ಲಿಂಕ್ಸ್ ನ they can have. And this link could also be either unidirectional or bidirectional one. ಫಸ್ಟ್ ಏನಾಗತ್ತೆ ಆಪರೇಷನ್ಸ್ ಯಾವ್ಯಾವ ತರ ಆಪರೇಷನ್ ಆಗತ್ತೆ ಅಂದ್ರೆ ಫಸ್ಟ್ ಒಂದ್ ಮೇಲ್ ಬಾಕ್ಸ್ ನ ಕ್ರಿಯೇಟ್ ಮಾಡ್ಬೇಕು. ಮೇಲ್ ಬಾಕ್ಸ್ ಅಥವಾ ಪ್ರಾಸೆಸ್ ನ ವಿ ವಿಲ್ ಬಿ ಕ್ರಿಯೇಟಿಂಗ್. ಒಂದ್ಸತಿ ಕ್ರಿಯೇಟ್ ಆದ್ಮೇಲೆ ನಾನು ಸೆಂಡ್ ಅಥವಾ ರಿಸೀವ್ ಮಾಡ್ತೀನಿ ಥ್ರೂ ದಟ್ ಮೇಲ್ ಬಾಕ್ಸ್. ನನಗೆ ಮೆಸೇಜ್ ಯಾವ್ದಾದ್ರು ಬೇರೆದ್ರಿಂದ ಬೇಕು ಅಂದ್ರೆ ಐ send this message to the process ಅಂತ ಹೇಳ್ತೀನಿ. or I should receive ಅಂತ ಅಂದ್ರೆ receive a message from that particular process through ಮೇಲ್ ಬಾಕ್ಸ್ ಗೆ ಕಳಿಸ್ತೀನಿ. ನಂಗೆ ಒಂದ್ಸತಿ ಆ ಮೇಲ್ ಬಾಕ್ಸ್ ಇಂದ ನನ್ಗೆ ಅಂದ್ರೆ ಅದು ಕಾಮನ್ ಇರುತ್ತಲ್ವಾ, ಅದು ಮೇಲ್ ಬಾಕ್ಸ್ ನನ್ಗೆ ಇನ್ನು ಫರ್ದರ್ ಯೂಸ್ ಇಲ್ಲ ಅಂತ ಅಂದ್ರೆ ಐ ವಿಲ್ ಡಿಲೀಟ್ ಆರ್ ಐ ವಿಲ್ ಟರ್ಮಿನೇಟ್ ದಟ್ ಪರ್ಟಿಕ್ಯುಲರ್ ಮೇಲ್ ಬಾಕ್ಸ್. ಸೊ ಪ್ರಿಮಿಟಿವ್ಸ್ ಯಾವ ತರ ಇದೆ ಅಂತ ಅಂದ್ರೆ ಸೆಂಡ್ ಅ ಮೆಸೇಜ್ ಎ ಮೆಸೇಜ್, ಸೆಂಡ್ ಅ ಮೆಸೇಜ್ ಟು ಮೇಲ್ ಬಾಕ್ಸ್ ಎ. ಇಲ್ಲಿ ನಾವು ಪ್ರಾಸೆಸ್ ನೇಮ್ ನ ಎಕ್ಸ್ಪ್ಲಿಸಿಟ್ ಆಗಿ ಕೊಡ್ತಾ ಇಲ್ಲ ಆಸ್ ಇಟ್ ವಾಸ್ ಇನ್ ಯೋರ್ ಡೈರೆಕ್ಟ್ ಮೆಸೇಜ್. ಡೈರೆಕ್ಟ್ ಕಮ್ಯುನಿಕೇಶನ್ ಅಲ್ಲಿ ನಾವು ಅಲ್ಲಿ ಪ್ರಾಸೆಸ್ ನೇಮ್ ನ ಕೊಡ್ತಾ ಇದೀವಿ ಯಾವ ಪ್ರಾಸೆಸ್ಗೆ ಮೆಸೇಜ್ ಸೆಂಡ್ ಆಗ್ಬೇಕಂತ, ಬಟ್ ಇಲ್ಲಿ ನಾವು ಮೇಲ್ ಬಾಕ್ಸ್ ನೇಮ್ ನ ಎಕ್ಸ್ಪ್ಲಿಸಿಟ್ ಆಗಿ ಕೊಡ್ತಾ ಇದೀವಿ ವಿಚ್ ಇಸ್ ಕಾಮನ್ ಟು ದ ಪ್ರಾಸೆಸ್ which has to communicate in order to exchange their information. So A ಅನ್ನೋದೇನು ಇಲ್ಲಿ ಮೇಲ್ ಬಾಕ್ಸ್ and this in the same way receive a message. Receive a message from mailbox A. So where A is the name of your mailbox. So this is how the communications takes place in the indirect communication method. Let us see an example here where mailbox sharing. Mailbox ಯಾವ ತರ ಶೇರ್ ಆಗತ್ತೆ ಅಂದ್ರೆ where ಮೂರ್ process ಗೆ ಕಾಮನ್ mailbox ಯಾವ್ದಿದೆ ಇಲ್ಲಿ A ಅಂತ ಇದೆ. So we have, let us assume that we have three processes, that is P, Q and R. So ಇದಕ್ಕೆಲ್ಲ ಒಂದು ಕಾಮನ್ ಮೇಲ್ ಬಾಕ್ಸ್ ಯಾವ್ದಿದೆ A ಅನ್ನೋ ಕಾಮನ್ ಮೇಲ್ ಬಾಕ್ಸ್ ಇದೆ. ನೆಕ್ಸ್ಟ್ ಏನಾಗ್ತಾ ಇದೆ ಐದರ್ P sends and P1 sends ಅಂದ್ರೆ ಈ P ಅನ್ನೋದೇನಾದ್ರೂ ಇಲ್ಲಿ ಸೆಂಡ್ ಮಾಡ್ತಾ ಇದೆ ಅಂದ್ರೆ ಸೆಂಡ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. P ಏನಾದ್ರೂ ಮೇಲ್ ಬಾಕ್ಸ್ ಸೆಂಡ್ ಮಾಡ್ತಾ ಇದೆ ಅಂದ್ರೆ ಐದರ್ ಈ Q ರಿಸೀವ್ ಮಾಡ್ಬೇಕು ಇಲ್ಲ ಅಂತ ಅಂದ್ರೆ R ರಿಸೀವ್ ಮಾಡ್ಬೇಕು. If one is sending, the other two should receive. Who gets the message? ಇವಾಗ ನಾನು P ಏನ್ ಮಾಡಿರುತ್ತೆ Q ಗೆ ಮೆಸೇಜ್ ನ ಕಳ್ಸಿರತ್ತೆ, ಅದು Q ಗೆ ಹೋಗುತ್ತಾ ಅಥವಾ ಪ್ರೊಸೆಸರ್ R ತಗೊಳತ್ತಾ? ಸೊ ದಟ್ ಇಸ್ ಅ ಆಂಬಿಗ್ಯೂಟಿ ಹಿಯರ್. ಅದಕ್ಕೆ ಸೊಲ್ಯೂಷನ್ ಏನು ಅಂತ ಅಂದ್ರೆ allow a link to be established with at most two process ಮಾತ್ರ ನಾನು ಲಿಂಕ್ ನ ಎಸ್ಟಾಬ್ಲಿಷ್ ಮಾಡಿರ್ಬೇಕು and only one process at a time to execute a receive operation. ಆ ರಿಸೀವ್ ಆಪರೇಷನ್ ಬರೀ ಒಂದೇ ಒಂದು ಪ್ರಾಸೆಸ್ ಎಕ್ಸಿಕ್ಯೂಟ್ ಮಾಡಬೇಕು. ಅಂಡ್ allow the system to select arbitrarily the receiver. ಸಿಸ್ಟಮ್ ಗೆ ಬಿಟ್ಬಿಡ್ಬೇಕು ಯಾವ ಪ್ರಾಸೆಸ್ ನಾನು ರಿಸೀವರ್ ಆಗಿ ತಗೋಬೇಕು ಅಂತ. ಸೊ ಆರ್ಬಿಟ್ರಾಗಿ ಯಾವ್ದಾದ್ರೂ ಒಂದು ಪ್ರಾಸೆಸ್ ನ ರಿಸೀವರ್ ಆಗಿ ತಗೊಳುತ್ತೆ. ಸೆಂಡರ್ ಇಸ್ ನೋಟಿಫೈಡ್ ಹೂ ದ ರಿಸೀವರ್ ವಾಸ್. ಸೆಂಡರ್ ಗೆ ಒಂದು ಅಕ್ನಾಲೆಜ್ಮೆಂಟ್ ತರ ಅದು ನಾನು ಕಳಿಸಬಹುದು, ಲೈಕ್ ದಿಸ್ ಪ್ರಾಸೆಸ್ ವಾಸ್ acting as a receiver in order to receive the message that was sent by you. ಸೊ ಆ ತರ ಒಂದು ಅಕ್ನಾಲೆಜ್ಮೆಂಟ್ ನ ಅಥವಾ ಒಂದು ನೋಟಿಫಿಕೇಶನ್ ಅನ್ನ ನಾನು ಸೆಂಡರ್ ಗೆ ಕಳಿಸಬಹುದು. ನೆಕ್ಸ್ಟ್ ವಿ ಹ್ಯಾವ್
Synchronization ಅಂತ ಅಂದ್ರೆ like communication between the processes takes place through calls. ಒಂದು send call, system calls ಅಂತ ಎಕ್ಸಾಂಪಲ್ ತಗೊಂಡ್ರೆ ಒಂದು send ಅಲ್ಲಿ ಆಗುತ್ತೆ, ಇನ್ನೊಂದು receive primitives ನ ಯೂಸ್ ಮಾಡ್ಕೊಂಡು ಕಮ್ಯುನಿಕೇಶನ್ ಮಾಡ್ತೀವಿ. So there are different design options. ಅದನ್ನ implement ಮಾಡಕ್ಕೆ we have a number of implementation techniques. The first one is either blocking or non-blocking. Blocking or non-blocking ನ ನಾವು synchronous and asynchronous ಅಂತಾನು ಹೇಳ್ತೀವಿ. Blocking send, where we have blocking send. Blocking send ಅಂದ್ರೆ the sending process will be blocked. ಯಾವ process send ಮಾಡ್ತಾ ಇರುತ್ತೋ ಅದು ಬ್ಲಾಕ್ ಆಗಿರುತ್ತೆ ಎಲ್ಲಿವರೆಗೂ until it gets the message from the receiver process. ಅಂದ್ರೆ receiver process ಇಂದ ಒಂದು ಮೆಸೇಜ್ ಬರಬೇಕು. ಸೆಂಡರ್ ನಾನು ಮೆಸೇಜ್ ಕಳಿಸ್ಬಿಟ್ಟಿದ್ದೀನಿ, ನನಗೆ ಅಕ್ನಾಲೆಜ್ಮೆಂಟ್ ಅಥವಾ ನೋಟಿಫಿಕೇಶನ್ ಬರಬೇಕು ರಿಸೀವರ್ ರಿಸೀವ್ ಮಾಡ್ಕೊಂಡಿದ್ದಾರೆ ಈ ಮೇಲ್ ಬಾಕ್ಸ್ ಇಂದ ಅಂತ. ಐದರ್ ರಿಸೀವರ್ ಪ್ರೋಸೆಸ್ ಕಳಿಸ್ಬೋದು ಅಥವಾ ಮೇಲ್ ಬಾಕ್ಸ್ ಕಳಿಸ್ಬೋದು. ಅಲ್ಲಿವರೆಗೂ ನಾನು ಏನಾಗಿರ್ತೀನಿ, ಬ್ಲಾಕ್ ಸ್ಟೇಟ್ ಅಲ್ಲಿ ಇರ್ತೀನಿ. ಇನ್ ದ ಸೇಮ್ ವೇ ಬ್ಲಾಕಿಂಗ್ ರಿಸೀವರ್ ಅಂತ ಅಂದ್ರೆ the receiver blocks until a message is available. ಮೆಸೇಜ್ ನನಗೆ ಮೇಲ್ ಬಾಕ್ಸ್ ಅಲ್ಲಿ ಅವೈಲಬಲ್ ಆಗೋವರೆಗೂ ನಾನೇನಾಗಿರ್ತೀನಿ, ಐ ವಿಲ್ ಬಿ ಇನ್ ಅ ಬ್ಲಾಕ್ ಸ್ಟೇಟ್. ಕಮಿಂಗ್ ಟು ದಿಸ್ non-blocking send. Non-blocking ಅಂತ ಅಂದ್ರೆ it is also called as asynchronous. Non-blocking send ಅಂತ ಅಂದ್ರೆ the sender sends the message and it continues. ಒಂದ್ಸತಿ ಸುಮ್ನೆ ಒಂದ್ ಮೆಸೇಜ್ ನ ಕಳಿಸ್ಬಿಡುತ್ತೆ ರಿಸೀವರ್ಗೆ, ಅದಾದ್ಮೇಲೆ ಏನ್ ಮಾಡುತ್ತೆ, ಮೆಸೇಜ್ ಕಳಿಸಾಗಿರುತ್ತೆ, ಇಟ್ ವಿಲ್ ಬಿ ಕಂಟಿನ್ಯೂಯಿಂಗ್ ಇಟ್ಸ್ ಪ್ರಾಸೆಸ್. ಅದ್ರ ಪಾಡಿಗೆ ಅದು ವೇಟ್ ಮಾಡಲ್ಲ, ಬಟ್ ಇಟ್ ವಿಲ್ ಕಂಟಿನ್ಯೂ. ನಾನ್ ಬ್ಲಾಕಿಂಗ್ ರಿಸೀವರ್ ಅಂತ ಅಂದ್ರೆ ದ ರಿಸೀವರ್ ರಿಟ್ರೀವ್ಸ್ ಐದರ್ ಅ ವ್ಯಾಲಿಡ್ ಮೆಸೇಜ್ ಆರ್ ಅ ನಲ್. ವ್ಯಾಲಿಡ್ ಮೆಸೇಜ್ ಆದ್ರೂ ಬರ್ಬೋದು ಅಥವಾ ಒನ್ ನಲ್ ಖಾಲಿ ಮೆಸೇಜ್ ಆದ್ರೂ ಬರ್ಬೋದು. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ವಿಲ್ ಬಿ ಹ್ಯಾಪನಿಂಗ್ ಇನ್ ಯೋರ್ ಸಿಂಕ್ರೊನೈಸೇಷನ್ ಮೆಥಡ್. Next we have the third technique, that is a buffering method, that is automatic or explicit buffering. Where in this communication is direct or indirect, message exchanged by communicating processes reside in a temporary queue. ಆ ಮೆಸೇಜ್ ಏನ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೋ ಅದೇನಾಗಿರುತ್ತೆ, ಒಂದು ಟೆಂಪ್ರರಿ ಕ್ಯೂ ತರ ಜನರೇಟ್ ಮಾಡಿ ಆ ಮೆಸೇಜಸ್ ನೆಲ್ಲ ಇಲ್ಲಿ ಸ್ಟೋರ್ ಮಾಡಿರ್ತೀನಿ ಇನ್ ದಿಸ್ ಪರ್ಟಿಕ್ಯುಲರ್ ಕ್ಯೂ. ಈ ಕ್ಯೂ ಅಲ್ಲಿ ನಾನು ಆ ಮೆಸೇಜಸ್ ಯಾವ್ದಿರುತ್ತೋ ಅದನ್ನೆಲ್ಲ ಸ್ಟೋರ್ ಮಾಡಿರ್ತೀನಿ. ಸೊ ಅದು 3 ಟೈಪ್ಸ್ ಅಲ್ಲಿ ನಾನು ಇಂಪ್ಲಿಮೆಂಟ್ ಮಾಡಬಹುದು. ಯಾವ್ಯಾವ್ದು ಅಂತ ಅಂದ್ರೆ ಝೀರೋ ಕೆಪಾಸಿಟಿ, ಬೌಂಡೆಡ್ ಕೆಪಾಸಿಟಿ ಅಂಡ್ ದಿ ಅನ್ಬೌಂಡೆಡ್ ಕೆಪಾಸಿಟಿ. ಕಮಿಂಗ್ ಟು ದ ಝೀರೋ ಕೆಪಾಸಿಟಿ, ದ ಕ್ಯೂ ಹ್ಯಾಸ್ ಅ ಮ್ಯಾಕ್ಸಿಮಮ್ ಲೆಂತ್ ಆಫ್ 0. ಅದಕ್ಕೆ ಕ್ಯೂ ಲೆಂತ್ ಏನಿರುತ್ತೆ 0 ಇರುತ್ತೆ. ಅಂಡ್ ದಟ್ ಅಟ್ ಮೋಸ್ಟ್ n ಮೆಸೇಜಸ್ ಕ್ಯಾನ್ the link cannot have any messages waiting in it. ಅಂದ್ರೆ ಯಾವ ಮೆಸೇಜ್ ಅಲ್ಲಿ ವೇಟ್ ಮಾಡೋ ತರ ಇರೋದೇ ಇಲ್ಲ, ವೇಟಿಂಗ್ ಸ್ಟೇಜ್ ಅಲ್ಲಿ ಯಾವ ಮೆಸೇಜಸ್ ಇರಲ್ಲ. and in this case the sender must block until the recipient receives the message. ಅಂದ್ರೆ ರಿಸೀವರ್ ಅದಕ್ಕೆ ಮೆಸೇಜ್ ಕಳಿಸೋ ತನಕನೂ ಸೆಂಡರ್ ಬ್ಲಾಕಿಂಗ್ ಸ್ಟೇಟ್ ಅಲ್ಲಿ ಇರ್ತಾನೆ. ಸೊ ದಟ್ ಇಸ್ ಕಾಲ್ಡ್ as rendezvous. ಸೊ ಸೆಂಡರ್ ಎಲ್ಲಿವರೆಗೂ ಬ್ಲಾಕ್ ಸ್ಟೇಟ್ ಅಲ್ಲಿ ಇರ್ಬೇಕು ಅಂತ ಅಂದ್ರೆ ರಿಸೀವರ್ ಮೆಸೇಜ್ ನ ಕಳಿಸೋವರೆಗೂ, ದಟ್ ಅಂದ್ರೆ ಒಂದು ನೋಟಿಫಿಕೇಶನ್ ಅಥವಾ ಅಕ್ನಾಲೆಜ್ಮೆಂಟ್ ಕಳಿಸೋವರೆಗೂ ಸೆಂಡರ್ ಬ್ಲಾಕ್ ಸ್ಟೇಟ್ ಅಲ್ಲಿ ಇರಬೇಕು. ನೆಕ್ಸ್ಟ್ ವಿ ಹ್ಯಾವ್ ದಿ ಸೆಕೆಂಡ್ ಟೈಪ್, that is your bounded capacity. Bounded capacity it will be having the length of n messages ತನಕ ಲೆಂತ್ ಇರುತ್ತೆ. at most n messages can reside it. ಅಂದ್ರೆ ಇವಾಗ ಈ ಕ್ಯೂ ಅಲ್ಲಿ n ಅಂತ ಇದ್ರೆ ಫ್ರಮ್ 0 to n ಲೆಂತ್ ತನಕ ಇರುತ್ತೆ. n messages full complete ಆಗಿ ಸ್ಟೋರ್ ಆಗ್ಬಿಟ್ರೆ, if a queue is not full when a new message is sent, ಇವಾಗ ಇಲ್ಲಿವರೆಗೂ ಸ್ಟೋರ್ ಆಗಿರುತ್ತೆ, ಇಲ್ಲಿ ಪ್ಲೇಸ್ ಇರುತ್ತೆ. ದೆನ್ ಒಂದು ಹೊಸ ಮೆಸೇಜ್ ಬಂದ್ರೆ ಐ ವಿಲ್ ಬಿ ಸ್ಟೋರಿಂಗ್ ಇಟ್ ಇನ್ ದಿಸ್ ಲೊಕೇಶನ್. ಒಂದ್ಸತಿ ಏನಾದ್ರೂ ಇದು ಫುಲ್ ಆಗ್ಬಿಟ್ರೆ ಅವಾಗ ಏನಾಗತ್ತೆ ಅಂತ ಅಂದ್ರೆ ದ ಸೆಂಡರ್ ಮಸ್ಟ್ ಬಿ ಬ್ಲಾಕ್. ಸೆಂಡರ್ ನ ಬ್ಲಾಕ್ ಮಾಡ್ಬಿಡ್ತೀನಿ. ಕಂಪ್ಲೀಟ್ ಕ್ಯೂ ನನಗೆ ಫುಲ್ ಆಗಿದೆ ಅಂದ್ರೆ ದ ಸೆಂಡರ್ ವಿಲ್ ಬಿ ಬ್ಲಾಕ್ಡ್ ಅಂಟಿಲ್ ದ ಸ್ಪೇಸಸ್ ಅವೈಲಬಲ್ ಇನ್ ದಿಸ್ ಕ್ಯೂ. ಕ್ಯೂ ಅಲ್ಲಿ ಜಾಗ ಆಗೋವರೆಗೂ ಏನ್ ಮಾಡ್ಬೇಕು, ಸೆಂಡರ್ ವೇಟ್ ಮಾಡ್ಬೇಕು. ಅಂಡ್ ದ ಲಿಂಕ್ ಕೆಪಾಸಿಟಿ ಇಸ್ ಫೈನೈಟ್. ಲಿಂಕ್ ಏನ್ ಕೆಪಾಸಿಟಿ ಇರುತ್ತೋ ದಟ್ ಇಸ್ ಅ ಫೈನಲ್ ನಂಬರ್. ದ ಲಾಸ್ಟ್ ಒನ್ ವಿ ಹ್ಯಾವ್ ಇಸ್ ಯರ್ ಅನ್ಬೌಂಡೆಡ್ ಕೆಪಾಸಿಟಿ. ಅನ್ಬೌಂಡೆಡ್ ಅಂತಿದಂಗೆ ನಮಗೆ ದೇರ್ ವಿಲ್ ಬಿ ನೋ ಲೆಂತ್ ಇನ್ ದ ಕ್ಯೂ. ಲೆಂತ್ ಇಲ್ಲ ಕ್ಯೂಗೆ. ಸೊ ಇಟ್ ಕುಡ್ ಬಿ ವೇರಿಯಬಲ್ ಆಗಿರುತ್ತೆ ಆರ್ ಇನ್ಫೈನೈಟ್ ಲೆಂತ್ ಇರುತ್ತೆ. ಸೊ ಡಾಟ್ ಡಾಟ್ ಡಾಟ್.
So that's the number of messages can wait in it. Any number, ಎಷ್ಟು number, ಇಲ್ಲಿ just ನಾವು n number of messages ಅಂತ ಹೇಳ್ತಿದ್ವಿ. ಇಲ್ಲಿ n number of, any number of messages. First message will be stored here, second message, third message, and it goes on up till infinite messages. The sender never blocks. ಅಂದ್ರೆ ಇಲ್ಲಿ ಸೆಂಡರ್ ಅದು ಕ್ಯೂ ಫುಲ್ ಆಗೋಯ್ತು ಅಂತ ಸೆಂಡರ್ ಯೋಚನೆ ಇಲ್ಲ, ಯಾಕೆಂದ್ರೆ ಅಲ್ಲಿ ಸೈಜ್ ಲಿಮಿಟ್ ಇಲ್ಲ. ಎನ್ ನಂಬರ್ ಆಫ್ ಥಿಂಗ್ಸ್ ನ ಅದೇನ್ ಮಾಡ್ತಾ ಇರುತ್ತೆ, ಸೆಂಡರ್ ವಿಲ್ ಬಿ ಸ್ಟೋರಿಂಗ್ ಇನ್ ಟು ಯುವರ್ ಕ್ಯೂ. ಸೊ ಸೆಂಡರ್ ನೆವರ್ waits, but the receiver has to wait until the sender puts new thing to the buffer. So these are the three types of buffering techniques. Sometimes the zero capacity is referred to as a message systems with no buffering. ಇದನ್ನ ನಾವು sometimes ಏನಂತ ಹೇಳ್ತೀವಿ, zero capacity ನ ಅಂತ ಅಂದ್ರೆ with no as a message system ಅಂತಾನೆ ಹೇಳ್ತೀವಿ, but no buffering. Or the other cases referred to as a system with atomic buffering ಅಂತಾನು ಹೇಳ್ತೀವಿ. So these are the techniques that comes under your message passing model, that is direct and indirect communication, synchronous and asynchronous communication, atomic and explicit buffering. So these are the three types that comes under your message modeling. So this completes your third chapter, that is your process concept, and again this completes your module 1. Thank you.